ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು 8th, ನಾಳೆ 9th, ನಾಳೆ ಕಾಲಾಷ್ಟಮಿ. ಕಾಲಾಷ್ಟಮಿ ಅಂತಂತಂದರೆ ಕೃಷ್ಣ ಪಕ್ಷದ ಅಷ್ಟಮಿಗೆ ಕಾಲಾಷ್ಟಮಿ ಅಂತಾರೆ. ತಾವು ಬಾಬಾ ಭೈರವನಾಥ್ ಅವ್ರ ಭಕ್ತರಾಗಿದ್ದರೆ, ಶಿವಜಿ ಭಕ್ತರಾಗಿದ್ದರೆ, ನಾಳೆ ದಿನ ಇಟ್ಸ್ ವೆರಿ 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 ಆಸ್ಪಿಷಿಯಸ್. ಬಾಬಾ ಭೈರವನಾಥ್ ಅಂದರೆ ಈಸ್ ಅ ವೆರಿ ಫಿಯರ್ಸ್ ಎನರ್ಜಿ. ನೋಡಿರಿ, ನಿಮ್ಮ ಜೀವನದಲ್ಲಿ ಇರೋವಂಥ ನೆಗೆಟಿವಿಟಿ ಏನ್ರಿ, ಆಬ್ಸ್ಟ್ಯಾಕಲ್ಸ್ ಅನ್ರಿ, ಇದಕ್ಕೆಲ್ಲ ಒಂಥರ ಇದೆಲ್ಲ ದೂರ ಆಗುವಂಥದ್ದು. ಅಂದರೆ ನೀವು ಸಾಧನೆ ಮಾಡಿ ನೀವು ಇದನ್ನು ಪಡ್ಕೋಬೋದು. ಆಮೇಲೆ ಪ್ರೊಟೆಕ್ಷನ್ ಫ್ರಮ್ ಇವಿಲ್ ಫೋರ್ಸಸ್, ಈ ಹೊರಗಿಂದೆಲ್ಲ ಗಾಳಿ ಅದು ಇದು ಏನೇನೆಲ್ಲ ಆಗ್ತಿರ್ತದಲ್ಲ, ಕೆಲವೊಬ್ರಿಗೆ ಅಂತಿರ್ತಾರೆ ನನಗೆ ನಜರ್ ಆಗ್ತೈತಿ, ನಜರ್ ತೋರಿಸಿ ನನಗೆ ಜಾಸ್ತಿ ಆಗ್ತಿರ್ತೈತಿ ಅಂತ. ಅಂಥ ಎಲ್ಲ ವಿಷಯಗಳಿಂದಲೂ ನಾಳೆ ನೀವು ಸಾಧನೆ ಮಾಡಿ ಹೊರಗೆ ಬರುವಂಥದ್ದು. ನಾನು ಕೊನೆಗೊಂದು ರೆಮಿಡಿ ಹೇಳ್ತೀನಿ, ತಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಅದು. ಆದರೆ ತಾವು ಅದನ್ನು ಮಾಡಿದರೆ ಯು ವಿಲ್ ಗೆಟ್ ಅ ವೆರಿ ಬೆಸ್ಟ್ ರಿಸಲ್ಟ್ಸ್. ನಾಳೆ ಪೂರ್ತಿ ದಿನ ಸಪೋಸ್ ಯಾರ್ಯಾರು ಮನೆಯಾಗಿರ್ತೀರಲ್ಲ, ಅವರು ನಾಳೆ ಇದ್ರದ್ದು ಉಪಯೋಗ ತೊಗೊಳ್ರಿ. ನಾಳೆ ಬರುವಂಥ ಕಾಲಾಷ್ಟಮಿದು ಇಟ್ಸ್ ವೆರಿ ಆಸ್ಪಿಷಿಯಸ್ ಆ್ಯಂಡ್ ಅ ವೆರಿ ಬ್ಯೂಟಿಫುಲ್ ಡೇ ಟುಮಾರೋ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಟಾಕ್ ಟು ಬಾಬಾ ಭೈರವನಾಥ್ ಜಿ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಈಗ ಮೊದಲಿಗೆ ಶಿವನ ಡೆಕ್ನಿಂದ ಏನು ಮೇಜರ್ ಮೆಸೇಜ್ ಬರ್ತಾ ಇದೆ ಅಂತಂದು ಹೇಳಿ ನೋಡೋಣ. ಓಕೆ, ನೋಡಿ, ನಮ್ಮ ಕರ್ಮ ರೀಅರೇಂಜ್ ಆಗ್ತಾವೆ, ನೆನಪಿರಲಿ. ಕೆಲವೊಂದಿಷ್ಟು ಎನರ್ಜೀಸ್ ಏನಿರ್ತಾವಲ್ಲ ಅವ್ರದ್ದು ನೀವು ಉಪಾಸನ ಮಾಡಬೇಕು. ಬಾಬಾ ಭೈರವನಾಥ್ ಅವ್ರನ್ರಿ, ಕಾಳಿಕಾದೇವಿ ಅಂತಂತನ್ರಿ, ಹನುಮಾನ್ ಜಿ ಅನ್ರಿ, ಇವರೆಲ್ಲ ನಿಮ್ಮ ಕರ್ಮಾಸ್ ಎಲ್ಲ ಸೆಟ್ ಮಾಡ್ತಾರೆ, ರೀಸೆಟ್ ಮಾಡ್ತಾರೆ. ಇವರೆಲ್ಲ ಇವ್ರು ಹೆಂಗಂತಂದ್ರೆ ನಿಮ್ಮ ಸ್ಪಿರಿಚುವಲ್ ಬ್ಲಾಕೇಜಸ್ನು ಇರ್ತಾವೆ. ಕೆಲವೊಂದಿಷ್ಟು ಎನರ್ಜೀಸ್ ಏನಿರ್ತಾವಲ್ಲ ಅವು ಬ್ಲಾಕ್ ಆಗಿರ್ತಾವೆ. ಅದರಿಂದ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಇರೋಂಗಿಲ್ಲ. ಇವರು ಆ ಬ್ಲಾಕೇಜಸ್ ಕ್ಲಿಯರ್ ಮಾಡಿಕೊಡ್ತಾರೆ. ನೀವು ಅನ್ಬೋದು ಸ್ಪಿರಿಚುವಲ್ ಇದ್ರೊಳಗೆ ಅದೇನು ಬ್ಲಾಕೇಜಸ್ ಇರ್ತಾವ್ರಿ ಅಂತ. ಭಾಳ ಇರ್ತಾವೆ, ನಿಮಗೆ ಗೊತ್ತಿಲ್ಲ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ, ನಾವು ಕೆಲವೊಂದು ಸರ್ತಿ ಸರಿ ಟೈಮ್ದಾಗ ಮಾಡೋಂಗಿಲ್ಲ, ಅಥವಾ ನೀವು ಮಾಡೋ ಹೊತ್ನಾಗ ಯಾರೇ ಬಂದಿರ್ತಾರೋ. ನೀವು ನಾ ಇದಕ್ಕಿಂತ ಮುಂಚೆ ಏನು ಹೇಳ್ತೇನೆ ಅಂತಂದ್ರೆ, ನೀವು ಜಪ ಅದು ಮಾಡೋಕೆ ಕುಂತಾಗ ಮಾಲಿ ಹೊರಗಿಟ್ಟನ್ನು ಜಪ ಮಾಡಬಾರ್ದು. ನೀವು ಜಪ ಮಾಡೋದನ್ನು ಬೇರೆ ಯಾರು ನೋಡಬಾರ್ದು, ನೆನಪಿರಲಿ ನಿಮ್ಗೆ. ನೀವು ಜಪ ಮಾಡ್ಬೇಕಂತಂದ್ರೆ ಇಸ್ಕೊಂಡವ್ರು ಹೆಂಗೆ ಅದನ್ನು ಕೊಳ್ಳಿಗೆ ಒಂದು ಬ್ಯಾಗ್ ಹಾಕೊಂಡಿರ್ತಾರಲ್ಲ, ಅಂಥ ಬ್ಯಾಗ್ ಒಂದು ತೊಗೊಂಬರ್ರಿ, ಅದ್ರೊಳಗನ ಜಪ ಮಾಡಿ ಇಡ್ಬೇಕು. ಮತ್ತು ಒಂದೇ ಮಾಲಿಯಿಂದನೇ ಮನೆಯಾಗಿನವ್ರು 10 ಮಂದಿ ಅಂಥದನ್ನೆಲ್ಲ ಮಾಡೋಂಗಿಲ್ಲ. ಕೆಲವೊಂದಿಷ್ಟು ಕಂಡೀಷನ್ಸ್ ಇರ್ತಾವೆ, ನೀವು ಅದನ್ನು ಫಾಲೋ ಮಾಡಲೇಬೇಕು ಸ್ಪಿರಿಚುವಲ್ ಲೈನ್ದೊಳಗೆ. ಮಂತ್ರ ಉಚ್ಚಾರ ಮಾಡಬೇಕು ಅಂತಂತಂದ್ರೆ ನಿಮ್ಮ ಗುರುಗಳು ಹೇಳಿಕೊಟ್ಟೋದನ್ನು ಭಾಳ ಜೋರಂಗೆ ಹೇಳಬಾರ್ದು. ನಿಮ್ಮ ಸುತ್ತಮುತ್ತ ಎಲ್ಲ ಎನರ್ಜೀಸ್ ಇರ್ತಾವೆ. ಅವು ಎನರ್ಜೀಸ್ ಹೆಂಗಂತಂದ್ರೆ ಇಷ್ಟು ಅಶಾಂತ ಇರ್ತಾವೆ, ಇಷ್ಟು ಅತೃಪ್ತಿ ಇರ್ತಾವಲ್ಲ, ನೀವು ಮಾಡೋದನ್ನು ನೀವು ಅವಕ್ಕೆ ಮಾಡೋಕೆ ಆ ಥರದ್ದು ಆ್ಯಕ್ಟಿವಿಟೀಸ್ ಮಾಡೋಕೆ ಅವಕ್ಕೆ ಅಲಾವ್ ಇರೋಂಗಿಲ್ಲ. ನೀವೇನು ಆ ಥರದ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಿರಲ್ಲ, ಅವು ನಿಮ್ಮ ಮೇಲೆ ಹಾವಿಯಾಗಿ ಅದನ್ನು ಕದಿತಿರ್ತಾವೆ. ಯಾಕಂದ್ರೆ ಅವಕ್ಕೆ ತೃಪ್ತಿ ಬೇಕಾಗಿರ್ತೈತಿ. ಅದರಿಂದ ಅವ್ರದ್ದು ಎನರ್ಜಿ ಹೆಚ್ಚಿಗೆ ಆಕೈತಿ. ನೆನಪಿರಲಿ ನಿಮಗೆ ಇವೆಲ್ಲ. ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೆ ಸುಮ್ಮನೆ ಹಂಗೆ ಮಂತ್ರ ಡೈಲಿನೂ ಹಿಂಗೆ ಮಾಡ್ಕೊತ ಹೋಗ್ಬಾರ್ದು. ಯಾವತ್ತಿದ್ರೂ ಸಂಕಲ್ಪ ತೊಗೋಬೇಕು. ಸಂಕಲ್ಪ ತೊಗೊಂಡ್ರೆ ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದಂಗೆ. ನೆನಪಿರಲಿ ಯಾವತ್ತಿದ್ರೂ. ಈಗ ಮೇಜರ್ಲಿ ಶಿವ ಏನು ಹೇಳ್ತಾರೆ, ನೀವು ಇದನ್ನು ನಾಳೆ ಅದನ್ನೊಂದು ರೆಮಿಡಿನೂ ಮಾಡಿರಿ. ಮಾಡಿದ್ಮೇಲೆ ಇದ್ರೊಳಗೆ ನಿಮ್ಮ ಸ್ಪಿರಿಚುವಲ್ ಪ್ರೋಗ್ರೆಸ್ ಇರ್ತೈತೆ ನೋಡಿರಿ. ಸ್ಪಿರಿಚುವಲ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾವೆ. ಹೋಲ್ಡ್ ಆನ್. ಯಾವುದೋ ಒಂದು ವಿಷಯಕ್ಕೆ ಗಡಿಬಿಡಿ ಮಾಡೋಕತ್ತಿರ್ಬೇಕು. ಜಸ್ಟ್ ವೇಟ್. ಓಕೆ, ನಾ ಅದನ್ನು ರೆಮಿಡಿ ಏನು ಹೇಳಬೇಕಂದಿದ್ನಿ, ಅದು ಸೇಮ್ ರೆಮಿಡಿ ಬಂದೈತೆ. ಸೇಮ್ ರೆಮಿಡಿದು ಪಿಕ್ಚರ್ ಬಂದೈತೆ ನೋಡಿರಿ. ನಾಳೆ ನೀವು ಸಾಧನ ಮಾಡಬೇಕು ಅಂತಂತಂದರೆ ಒಂದು ದೀಪಕ್ಕೆ ಅದ್ರೊಳಗೆ ಇದ್ರದ್ದು ಮಸ್ಟರ್ಡ್ ಆಯಿಲ್ ಹಾಕಿರಿ. ಮಸ್ಟರ್ಡ್ ಆಯಿಲ್ ಹಾಕಿ ಅದ್ರೊಳಗೆ ಕರಿ ಎಳ್ಳು ಹಾಕಿರಿ. ಅದ್ರ ಮುಂದೆ ಕುಂತು ನೀವು ಜಪ ಮಾಡಿರಿ. ಏನು ವಿಷಯ ಆಗ್ತಾಯಿದೆ, ಯಾವ ವಿಷಯಕ್ಕೆ ನಿಮಗೆ ವೇಟ್ ಮಾಡಂತ ಹೇಳಾಕತ್ತವ್ರವರು ಅಂಥೇಳಿ ನೋಡೋಣ. Page of Pentacles.
2 ಕಾರ್ಡ್ ಬಂದಿದೆ. ಐ ಥಿಂಕ್ 4 ಈಸ್ ಇನಫ್. ಸೊ ವಿಲ್ ಗೋ ಫಾರ್ 1 ಮೋರ್. ಎಸ್, ಟವರ್ ಕಾರ್ಡ್. ಇವತ್ತು ಬೆಳಿಗ್ಗೆ ಒಂದು ರೀಲ್ ಹಾಕ್ಯಾನ, ರೀಲ್ದೊಳಗೆ ಒಂದು ಟವರ್ ಕಾರ್ಡ್ ಬಂದೈತಿ. ಎಸ್, ಜಸ್ಟಿಸ್ ಈಸ್ ದೇರ್. ಓಕೆ, ಸೊ ಇಸ್ ಟವರ್ ಆದಮೇಲೆ ಇನ್ನೊಂದು ನಾವು ಯಾವ್ದಾರು ಒಂದು ಕಾರ್ಡ್ ತೊಗೊಂಡು, ಟವರ್ ಆದಮೇಲೆ ಏನು ಬರಾಕತ್ತೈತಿ? ಎಸ್, 10 ಆಫ್ ಸೋರ್ಟ್ಸ್. ಓಕೆ, ಓಕೆ. ಸೊ ಇಲ್ಲಿ ಕಾರ್ಡ್ ಏನು ಹೇಳ್ತೈತೆ ಅಂದ್ರೆ ಹೋಲ್ಡ್ ಆನ್ ಅಂತ, ಮೀನ್ಸ್ ಗಡಿಬಿಡಿ ಮಾಡಬೇಡ್ರಿ ಅಂತೀಗ. ಪೇಜ್ ಆಫ್ ಪೆಂಟಕಲ್ಸ್ ವಿಷಯ ಏನು ಹೇಳ್ತೈತೆ ಅಂದ್ರೆ, ಕೆಲವೊಂದಿಷ್ಟು ಜನರಿಗೆ ಫೈನಾನ್ಷಿಯಲ್ ಟ್ರಬಲ್ಸ್ ಇರ್ಬೋದು. ನಂಗೆ ಅನ್ಸಿಬಿಟ್ಟಿಗೆ ನೀವು ಯಂಗ್ಸ್ಟರ್ಸು ಇರ್ಬೋದು. ಈಗ ಏನಾದರೂ ನೀವು ಜಾಬಿಗದು ಟ್ರೈ ಮಾಡ್ತಿರ್ಬೋದು, ಹಿಂಗೇನಾದರೂ ನಡೀತಿರ್ಬೋದು ನಿಮ್ಮಲ್ಲೇ. ಬಟ್ ಹೆಂಗಂದ್ರೆ ನಿಮಗೇನು ಅನ್ಸಾಕತ್ತೈತಿ ಅಂದರೆ ಗಡಿಬಿಡಿ ಮಾಡಾಕತ್ತೀರಿ ನೀವು ಇನ್ ಟೈಮ್ದಾಗ ಕೆಲಸ ಆಗಲಿ ಅಂತ. ಇನ್ ಟೈಮ್ ಅಂದ್ರೆ ಏನು? ಆ ಟೈಮಿಗೆ ನಾವೊಂದು ಲಿಮಿಟ್ ಕೊಟ್ಟಿರ್ತೇವೆ, ಅದಕ್ಕೆ ನಾವೇನಂತೆ ಇನ್ ಟೈಮ್ದಾಗ ಕೆಲಸ ಆಗಬೇಕು ಅಂತಂದೇಳಿ. ಅದಕ್ಕೆ ಅವ್ರು ಹೇಳಾಕ್ತಾರೆ ಜಸ್ಟ್ ಹೋಲ್ಡ್ ಆನ್, ಗಡಿಬಿಡಿ ಮಾಡೋಕೆ ಹೋಗ್ಬೇಡ್ರಿ. ನಿಮಗಿಲ್ಲಿ ಒಂದು ಅವ್ರ ಕಿವಿ ಮಾತು ಏನು ಹೇಳ್ತಾರೆ ಅಂತಂತಂದರೆ, ನಿಮ್ಮ ಸ್ಕಿಲ್ಸ್ ಡೆವಲಪ್ ಮಾಡ್ಕೋರಿ, ಎಂಬಿಷಿಯಸ್ ಹಂಗೆ ಇರ್ರಿ. ಆಮೇಲೆ ನೀವೇನು ಕೆಲಸ ಮಾಡ್ತಿರಲ್ಲ ಅದ್ರ ಬದಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನಿಮ್ಮ ಸ್ಕಿಲ್ ಮೇಲೆ ನೀವು ಜಾಸ್ತಿ ಕೆಲಸ ಮಾಡಿದ್ರಿ ಅಂತಂದರೆ ಯು ವಿಲ್ ಬಿಕಮ್ ಮೋರ್ ಸ್ಕಿಲ್ಡ್. ಓಕೆ, ಯಾಕಂದ್ರೆ ಹೊಸ ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡುಕಾಡ್ಕೊಂಡು ಬರಾಕತ್ತಾವ. ಈಗ ಹೆಂಗಂತಂತಂದ್ರೆ ಮ್ಯಾನಿಫೆಸ್ಟ್ ಯಾವುದೋ ವಿಷಯ ನೀವು ಮಾಡಾಕತ್ತರೂ ಸಹಿತ ಬರೀ ಮ್ಯಾನಿಫೆಸ್ಟ್ ಮಾಡಿದರೆ ಯಾವುದೇ ವಿಷಯ ಆಗಂಗಿಲ್ಲ. ನಾವು ಯಾವ ವಿಷಯ ಮ್ಯಾನಿಫೆಸ್ಟ್ ಮಾಡಾಕತ್ತೇವಿ ಅದ್ರ ರಿಲೇಟೆಡ್ ವಿಷಯದೊಳಗೆ ನಾವು ಎಷ್ಟು ಚಾಣಾಕ್ಷದೇವಿ, ಎಷ್ಟು ಚತುರದೇವಿ, ಎಷ್ಟು ಸ್ಕಿಲ್ಡ್ ಅದೇವಿ ಅದನ್ನು ನಾವು ನೋಡ್ಕೊಳ್ಳೋದು, ಅದು ಭಾಳ ಇಂಪಾರ್ಟೆಂಟ್. ನೋಡಿರಿ, ನಾವು ಎಷ್ಟು ಯೋಗ್ಯ ಇರ್ತೇವಲ್ಲ ಅಷ್ಟಕ್ಕೆ ನಮಗೆ ಕೆಲಸ ಸಿಗೋದಾಗಲಿ ದುಡ್ಡು ಸಿಗೋದಾಗಲಿ ಆಗ್ತಿರ್ತದೆ. ನಾವು ಹೆಚ್ಚಿಗೆ ಕೇಳಿದರೆ ಸಿಗ್ತಿರಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ನಿಮಗೆ ಒಂದು ಏನು ಕಿವಿ ಮಾತು ಹೇಳಾಕತ್ತಾರೋ ಅಂತಂತಂದ್ರೆ, ಬರೀ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗಂಗಿಲ್ಲ, ನಿಮಗೆ ನಿಮ್ಮ ಮೇಲೂ ಕೆಲಸ ಮಾಡಬೇಕು. ಯೂನಿವರ್ಸ್ ವಿಲ್ ಗೆಟ್ ಅಪಾರ್ಚುನಿಟೀಸ್ ಫಾರ್ ಯು. ಬಟ್ ಹೆಂಗಂತಂತಂದ್ರೆ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಇಲ್ಲೇ. ಅದಲ್ಲದೆ ಇನ್ನೊಂದು ಏನು ಹೇಳ್ತಾರಂತಂದ್ರೆ, ಬಿ ಆ್ಯಂಬಿಷಿಯಸ್. ಬರೀ ಆ್ಯಂಬಿಷನ್ ಇದ್ರೆ ಆಗಂಗಿಲ್ಲ. ಆ ಆ್ಯಂಬಿಷನ್ ಕಂಪ್ಲೀಟ್ ಮಾಡೋಕೆ ಅಥವಾ ನಾವು ಕಂಡು ಕನಸನ್ನು ನನಸಾಕಕ್ಕೆ ನಮ್ಮ ಮೇಲೆ ನಾವು ಎಷ್ಟು ಕೆಲಸ ಮಾಡಬೇಕಲ್ಲ ಅದನ್ನು ನಾವು ಮಾಡಲೇಬೇಕು. ಸೊ ಯುವರ್ ಡಿಸೈರ್ಸ್ ಆರ್ ಗೋಯಿಂಗ್ ಟು ಫುಲ್ಫಿಲ್ ಅಂತ. ಬಟ್ ಹೆಂಗೆ ಅಂತಂತಂದ್ರೆ ನೀವು ನಿಮ್ಮ ಕಡೆ ಅಷ್ಟು ಲಕ್ಷ ಕೊಡಬೇಕು. ಪೇಜದ ಎನರ್ಜಿ ಏನು ಹೇಳ್ತೈತಿ ಅಂತಂದ್ರೆ ಸ್ವಲ್ಪ ಟೀನ್ ಎನರ್ಜಿ ಅಲ್ಲ, ಅಷ್ಟು ಸೀರಿಯಸ್ ಹಂಗೆ ವಿಚಾರ ಮಾಡೋಂಗಿಲ್ಲ. ಇನ್ ಟೈಮ್ದಾಗೆಲ್ಲ ಕೆಲಸ ಆಗಬೇಕು, ನಿಮಗೆ ಆತ್ರವಾಗಿ ಕೆಲಸ ಮಾಡಬೇಕು ಅಂತಂತೈತಿ, ಸಿಗಬೇಕು ಅಂತಂತೈತಿ, ಫೈನಾನ್ಷಿಯಲ್ ಕಂಡೀಷನ್ ಚಲೋ ಆಗಬೇಕು ಅಂತೈತಿ. ನೀವೆಲ್ಲರೂ ಜಾಬಿಗೆ ಏನಾದರೂ ಸ್ವಿಚ್ಚನ್ನು ಮಾಡ್ತಿರ್ಬೋದು. ಸ್ವಿಚ್ ಮಾಡೋಕತ್ತಿದ್ರು ಸಹಿತ ಜಸ್ಟ್ ಹ್ಯಾವ್ ಪೇಷನ್ಸ್, ದಟ್ ಅಪಾರ್ಚುನಿಟಿ ವಿಲ್ ಕಮ್. your desires are going to fulfill related to financial condition. ಸೊ 9 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂದರೆ, ಕೆಲವೊಂದಿಷ್ಟು ಜನರಿಗೆ ಸ್ಲೀಪ್ಲೆಸ್ ನೈಟ್ಸ್ ಇರ್ಬೋದು. ಇಲ್ಲೇ ಇದೇನಂತಂದ್ರೆ ದಿಸ್ ಇಸ್ ಕಾರ್ಮಿಕ್. ಈ ಕಾರ್ಮಿಕ್ ಡೆಟ್ ಏನೈತಿ ಅಥವಾ ಈ ಕಾರ್ಮಿಕ್ ಕಾರ್ಡ್ ಏನೈತಿ ಇದನ್ನ ಅವ್ರು ಕಟ್ ಮಾಡ್ತಾರೆ. ಬಟ್ ಹೆಂಗೆ ಅಂತಂದ್ರೆ ನೀವು ಒಂದು ಸ್ವಲ್ಪ ಅವೇರ್ ಇರಬೇಕು, ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು. ಕೆಲವೊಂದು ಸರ್ತಿ ಏನಾಗಿರ್ತೈತೆ ಅಂದ್ರೆ ನಮ್ದು ಫ್ಯಾಮಿಲಿಯೊಳಗೆ ರೀಬರ್ತ್ ಆಗಿರ್ತೈತಿ. ಅಥವಾ ಹೆಂಗಂತಂದ್ರೆ ಪಿತೃಗಳದು ಯಾರೇ ಇರ್ತಾರಲ್ಲ ಅವ್ರು ಕೆಲವೊಂದಿಷ್ಟು ಜನ ನಮಗೆ ಗೊತ್ತಿರಲಾರ್ದಂಗೆ ಸತಾಸ್ತಿರ್ತಾರೆ. ಅದಕ್ಕೆ ನಾನು ನಿಮಗೆ ಇನಿಷಿಯಲಿ ಏನು ಹೇಳಿದೆ ಅಂತಂತಂದರೆ, ಇದು ಹೆಂಗಿರ್ತೈತಿ ಅಂದರೆ ನಿಮ್ಮ ಕಾರ್ಮಿಕ್ ನಾಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ ಇವರು. ನಿಮ್ಮ ಒಳ್ಳೆಯ ಕರ್ಮಗಳ ರೀಚಾರ್ಜ್ ಆಕ್ಕಾವ. ನಾಳೆ ಕಾಲಾಷ್ಟಮಿ, ಸೊ ಟೇಕ್ ಯೂಸ್ ಆಫ್ ಇಟ್. ನೋಡಿರಿ, ಭಾಳ ಆದರೆ ಎಲ್ಲರೂ ನಿಮಗೆ ಬುದ್ಧಿ ಅಷ್ಟೇ ಹೇಳ್ಬೋದು, ಆದರೆ ನಿಮ್ಮ ಮೇಲೆ ಕೆಲಸ ನೀವೇ ಮಾಡಬೇಕು. ಈಗ ಕೆಲವೊಬ್ರು ಎಷ್ಟೋ ಫ್ಯಾಮಿಲೀಸ್ ನೀವು ನೋಡಿರ್ಬೋದು, ಕೆಲವೊಬ್ರು ಒಂದು ಮನೆಯೊಳಗೆ ಒಬ್ರು ಯಾರೋ ಒಂದು ಸ್ವಲ್ಪ ಏನಾರು ಇರ್ತಾರೆ ಹಂಗೆ ಅತಿ ಹಂಗೆ ವಿಚಾರ ಮಾಡೋದು, ಅತಿ ಮಾನಸಿಕ ಮಾಡ್ಕೊಳ್ಳೋದು, ಅವ್ರಿಗೆ ಏನೇನೋ ಆಗ್ತಿರ್ತೈತೆ. ಅದು ಯಾಕಂತಂತಂದ್ರೆ ಅದು ಜೀನ್ಸ್ದಾಗನ ಬಂದಿರ್ತೈತೆ. ಅವ್ರ ಪಿತೃಗಳವ್ರಿಗೆ ನಿಜವಾಗ್ಲೂ ತ್ರಾಸು ಕೊಡ್ತಿರ್ತಾರೆ. ಅವೆಲ್ಲ ಮೇಲೆಲ್ಲ ಕಾಗಿಗಳು ಕಾಣ್ತಾವಲ್ಲ, ಅದೆಲ್ಲ ಪಿತೃಗಳ ಪ್ರಾಬ್ಲಮ್ ಅದೆಲ್ಲ. ಸೊ ನನಗನ್ಸೋ ಮಟ್ಟಿಗೆ ಯಾವುದರ ಇಲ್ಲದಂಥ ವಿಷಯಗಳಿಗೆ ಎಂಗ್ಸೈಟಿ ಇರ್ಬೋದು, ನೀವು ವರಿ ಮಾಡ್ತಿರ್ಬೋದು, ಡಿಪ್ರೆಷನ್ದಾಗಿರ್ಬೋದು. ಅದಕ್ಕೆ ನೋಡಿರಿ, ಎಷ್ಟಾಕತಿ ಅಷ್ಟು ನೀವು ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಿರಿ. ನಿಮಗೆ ಯಾವ ವಿಷಯದೊಳಗೆ ಮನಸ್ಸು ಸರಿಯಂಗೆ ಹತ್ತತಿ, ಯಾವ ವಿಷಯಗಳನ್ನು ಮಾಡಿದ್ರೆ ಅಥವಾ ಯಾವ ವಿಷಯಗಳನ್ನು ಮಾಡಿದರೆ ನಿಮ್ಮ ಮನಸ್ಸಿಗೆ ಸುಖ ಸಿಗ್ತೈತಿ, ಆ ವಿಷಯಗಳನ್ನು ನೀವು ಮಾಡಕ್ಕೆ ನೋಡಿರಿ. ಆ ಪಿಕ್ಚರ್ ನೋಡಿದರೆ ನಿಮಗೆ ಗೊತ್ತಾಕತಿ, ದಟ್ ಲೇಡಿ ಈಸ್ ವೇರಿಂಗ್ ದಟ್ ರೆಡ್ ಕಲರ್ ಡ್ರೆಸ್. ಯು ಆರ್ ಪ್ಯಾಷನೇಟ್.
ಯಾವುದೋ ವಿಷಯದ ಬದಲ ನಿಮಗೆ ಪ್ಯಾಷನ್ ಐತಿ ಇಲ್ಲ ಅಂತಂತಲ್ಲ, ಆದ್ರೆ ಹೆಂಗೈತಿ ಅಂದ್ರೆ ಪ್ಯಾಷನ್ ಅದು ಒಳಗೆ ಹಿಂಗೆ ಹತ್ತಿಕ್ಕಿದಂಗೆ ಆಗೈತಿ. ಅದ್ರ ಮೇಲೆಲ್ಲ ಇದು ಒಂಥರ ಡಿಪ್ರೆಷನ್ ಎಲ್ಲ ಅದ್ರ ಮೇಲೆ ಬಂದು ಕೂತೈತಿ. ಎಷ್ಟಾಕತಿ ಅಷ್ಟು ಅದನ್ನು ಕೊಡ್ಕೊಂಡು ನೀವೇ ಹೇಳ್ಬೇಕು. ಬಿ ಪ್ಯಾಷನೇಟ್ ಇನ್ ಯುವರ್ ಲೈಫ್. ನಿಮಗೆ ಏನು ಒಳ್ಳೇದು ಅನಿಸ್ತೈತಿ, ಯಾವ್ದು ನಿಮ್ಮ ಮನಸ್ಸಿಗೆ ಸುಖ ಕೊಡ್ತೈತಿ, ನೀವು ಆರ್ಟಿಸ್ಟ್ ಇರ್ಬೋದು, ನಿಮ್ಮ ಒಳ್ಳೆ ಮಾತು ಮಾತಾಡೋಕ್ಕೆ ಒಳ್ಳೆ ಮಾತು ಮಾತಾಡ್ತಿರ್ಬೋದು ನೀವು. ನಿಮಗೆ ನಿಮ್ಮ ಮನಸ್ಸಿಗೆ ಸುಖ ಕೊಡುವಂಥ ವಿಷಯಗಳನ್ನು ಬೆನ್ನತ್ರಿ ಅಂತಲ್ಲಿ. ಸೊ ಏನಂತ ಅದೇನು ಮಾಡ್ತೈತೆ, ನಿಮ್ಮನ್ನು ಇನ್ನರ್ ಹೀಲಿಂಗ್ ಮಾಡ್ತೈತಿ. ಅಥವಾ ಮತ್ತೇನೂ ಇರಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಹೀಲರೇ ಮಾಡ್ಕೊಳಕ್ಕೆ ನೋಡಿರಿ. ಎಷ್ಟಾಕತಿ ಎಷ್ಟು ಪಾಸಿಟಿವ್ ಆಗಿ ವಿಚಾರ ಮಾಡಿರಿ. ಸೋರ್ಸ್ ಅಂದರೆ ನೆಗೆಟಿವ್ ವಿಚಾರಗಳು, ಸೋರ್ಸ್ ಅಂತಂದ್ರೆ ವಿಚಾರಗಳು. ನನಗಂತ ನೀವು ಭಾಳ ನೆಗೆಟಿವ್ ಆಗಿ ವಿಚಾರ ಮಾಡಾಕತ್ತೀರಿ. ಕಂಟಿನ್ಯೂಸ್ ಹಂಗೆ ವಿಚಾರ ನಿಮ್ಮ ತಲೆಯೊಳಗೆ ನಡೆದ ಬಿಟ್ಟಿರ್ತಾವೆ. ಸೊ ಎಲ್ಲಾದರೂ ವಿಷಯಗಳಿಗೆ ಒಂಚೂರು ನೀವು ಬ್ರೇಕ್ ಹಾಕಬೇಕು. ಈಗ ಹೆಂಗಿರ್ತೈತೆ ಅಂದ್ರೆ, ನೀವು ನಾಳೆ ಇದನ್ನೇನಾದರೂ ಇನಿಷಿಯೇಟ್ ಮಾಡಿದ್ರಿ ಅಂತ ಇಟ್ಕೋರಿ. ಅಟ್ಲೀಸ್ಟ್ ಈ ಪೂಜಾ ನೀವು ನಾಳೆ ಹಿಡಿದ್ರಿ ಅಂತಂತಂದ್ರೆ 21 ಡೇಸರೇ ಮಾಡಿರಿ ಅದನ್ನು. 21 ಡೇಸ್ ಕಂಟಿನ್ಯೂಸ್ಲಿ ಮಾಡ್ಬೇಕು ಅದನ್ನು. ನೀವು ಬಾಬಾ ಭೈರವನಾಥ್ ಅವ್ರದನ್ನು ನೀವು ಇಲ್ಲಮ್ಮ ನಾನು ಕಾಳಮ್ಮನ ಮಾಡ್ತೇನೆ, ನಾ ಭೈರವನಾಥ್ ಅವ್ರದ್ದು ಹೆಂಗೆ ಮಾಡಬೇಕು, ಭೈರವನಾಥ್ ಅವ್ರದ್ದೇ ಮಾಡಬೇಕು ಅಂತಂತಲ್ಲ. ನೀವು ಕಾಳಮ್ಮಂದನ ಮಾಡಿರಿ, ಬಟ್ ಅವತ್ತಿನ ದಿನ ನಾಳೆ ದಿನ ಮಾಡಿರಿ. ನೀವು ನಾಳೆ 9:20 ಅಷ್ಟೇ ಸ್ಟಾರ್ಟ್ ಆಕತ್ತೆ ಕಾಣ್ತೈತಿ. ಅಷ್ಟೇ ಅಪ್ರಾಕ್ಸಿಮೇಟ್ಲಿ, ಅಷ್ಟೇ ಹೆಚ್ಚು ಕಡಿಮೆ ಆ್ಯಪ್ ಪ್ರಕಾರ ಚೇಂಜ್ ಆಕತಿ. 9 o'clock ಅಂತ ಹಿಡ್ಕೋರಿ. 9 o'clock ಸ್ಟಾರ್ಟ್ ಮಾಡ್ಬೇಕು ನೀವು ನಾಳೆ. ಸೊ ಟವರ್ ಮೂಮೆಂಟ್ ಏನು ಹೇಳ್ತೈತೆ ಅಂದರೆ, ದಟ್ ಬ್ರಿಂಗ್ಸ್ ಅ ಚೇಂಜ್ ಚೇಂಜ್ ಇನ್ ಯುವರ್ ಲೈಫ್. ಕೆಲವು ಸರ್ತಿ ನಮಗೆ ಗೊತ್ತಿರಲಾರ್ದಂಗೆ ನಾವು ಯಾವುದೋ ವಿಷಯದೊಳಗೆ ಸಿಕ್ಕಾಕೊಂಡಿರ್ತೇವೆ. ನಾವು ಅಂತೀವಿ ಎಲ್ಲ ನಮ್ಮ ಆಸ್ಪಾಸ್ ಏನೈತಲ್ಲ ಎಲ್ಲ ಚಲೋನ ಐತೆ ಅಂತಂದು ಹೇಳಿ. ಆದರೆ ಹೆಂಗಿರ್ತೈತೆ ಅಂದರೆ, ನಮ್ಮ ಫ್ಯೂಚರ್ದಾಗ ನಮಗೆ ಯಾವುದು ಯೂಸ್ ಆಗ್ತಿರಂಗಿಲ್ಲ ಅದನ್ನು ದೇವ್ರು ಅದನ್ನು ಮೊದಲನೇ ಕೆಡವಿ ಅದನ್ನು ಮುಗಿಸ್ಬಿಡ್ತಾನೆ. ಅದನ್ನು ನಮಗದು ಬೇಜಾರಾಕೈತೆ, ಅಯ್ಯೋ ಹಿಂಗ್ಯಾಕಾಯ್ತು ಅಂತಂದು ಹೇಳಿ. ಬಟ್ ಏನಾದದ್ದೆಲ್ಲ ಒಳ್ಳೇದಕ್ಕೆ ಆಗ್ತದೆ. ಯಾವ್ದು ನಮ್ಮ ಫ್ಯೂಚರ್ದೊಳಗೆ ಜಸ್ಟಿಸ್ ಸರ್ವ್ ಮಾಡ್ತಿರಂಗಿಲ್ಲ, ಅದರಿಂದ ನಮಗೇನು ಉಪಯೋಗನ ಇಟ್ ಇಸ್ ಲೈಕ್ ಅ ಜಂಕ್ ಓನ್ಲಿ. ಯಾವುದೇ ರಿಲೇಷನ್ ಇರಲಿ, ಯಾವುದೇ ಜಾಬ್ ಇರಲಿ, ಜಾಬ್ ಸ್ವಿಚ್ ಆದರೂ ಸಹಿತ, ಜಾಬ್ ನೀವಾಗೇ ಸ್ವಿಚ್ ಮಾಡಿದರೂ ಸಹಿತ, ಅಥವಾ ಜಾಬ್ ಹೋದರೂ ಸಹಿತ ಒಳ್ಳೇದಕ್ಕೆ ಮತ್ತೇನಾದಕ್ಕಾಗಿದ್ರೂ ಪಾಸಿಟಿವ್ಲಿ ಥಿಂಕ್ ಮಾಡಿ ಮತ್ತೆ ಹುಡುಕ್ಯಾಡ್ರಿ ನೀವು. ನಿಮ್ಮ ಕೆಲಸ ನಿಜವಾಗ್ಲೂ ಆಗ್ತೈತಿ. ಸಿ ದೇರ್ ಇಸ್ ಅ 10 of swords ಮೀನ್ಸ್ ಇಟ್ಸ್ ಲೈಕ್ ನೋಡಿರಿ, ದಿಸ್ ಇಸ್ 9 of swords ಆ್ಯಂಡ್ ದಿಸ್ ಇಸ್ 10 of swords. ಇಟ್ ಆಲ್ಮೋಸ್ಟ್ ಕಂಪ್ಲೀಷನ್ ಎಜ್ ಮೇಲೆ ಅದಿರಿ. ಜಸ್ಟ್ ಡೆಡ್ ಮೇಲೆ ಅದಿರಿ. ಸದ್ಯ ನೀವು ಏನು ಅನುಭವಿಸ್ತಾ ಇದ್ದೀರಿ ಇಷ್ಟು ದಿವಸದಿಂದ ಮುಗೀತು. ಇನ್ನು ಅಲ್ಲಿಂದ ನಿಮ್ಮ ದಾರಿ ಸುಗಮ. ಅವು ಎಲ್ಲ ನೋಡ್ರಿ, ಅಲ್ಲೆಲ್ಲ ನಿಮ್ಮ ತಲೆ ಮೇಲೆ ಕುಂತು ಅಲ್ಲೆಲ್ಲ ಹೆಂಗೆ ಮಾಡಕ್ಕೆ ಒಂದು ಅಲ್ಲಿಂದ್ರೆ ಕುಗ್ತಾವಂತಂದು ಭಯ. ಇಲ್ಲಿ ನೋಡಿರಿ, ನೀವು ಹೊಂಟಿರಿ, ನೀವು ಹೆಲ್ದಿ ಇದ್ದೀರಿ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತೈತಿ. ಅವು ತಮ್ಮಷ್ಟಕ್ಕೆ ತಾವು ಹೊಂಟಾವ. ಅಂದರೆ ಎಲ್ಲ ಥರದಿಂದ ಈ ಕಾರ್ಡ್ ಏನು ತೋರಿಸ್ತೈತೆ ಅಂದ್ರೆ ಒಂಥರ ರಿಲೀಸ್ ತೋರಿಸ್ತೈತಿ. ಇದು ಮೈಂಡ್ ಬಾಡಿ ಸೋಲ್ ಅಲೈನ್ ಅದು. ಸೊ ಯು ಆರ್ ಜಸ್ಟ್ ಆನ್ ಅ ಎಜ್. ನಾಳೆ ನೀವು ಅದನ್ನು ಮಾಡಿರಿ. ಇದು ಹೆಂಗೆ ಅಂತಂತಾರೆ, ಎಲ್ಲ ನೆಗೆಟಿವಿಟಿಯಿಂದ ನಿಮಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಿತ್ತಲ್ಲ ಎಲ್ಲ ನೆಗೆಟಿವಿಟಿ ಎಲ್ಲ ಕಟ್ ಮಾಡ್ತಾರೆ ಅದನ್ನು. ಸಿ 2 of Cups ಎನರ್ಜಿ. 2 of Cups ಎನರ್ಜಿ ಕೆಲವೊಂದಿಷ್ಟು ಜನರಿಗೆ, ನೀವು ಪ್ರೀತಿ ಮಾಡ್ತಿದ್ರಿ, ಪ್ರೀತಿ ಪಾತ್ರ ಇದ್ದವ್ರು ಇದ್ದರು ಅಂತಂತ ಇಟ್ಕೋರಿ, ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಅಥವಾ ನೀವು ಏನಾದರೂ ಪಾರ್ಟ್ನರ್ಶಿಪ್ದೊಳಗೆ ಬಿಸ್ನೆಸ್ ಮಾಡ್ಬೇಕಂದಿದ್ರಿ ಅಂತಂದ್ರೆ ಪಾರ್ಟ್ನರ್ನ ಜೊತೆ ಒಳ್ಳೆ ರೀತಿಯಿಂದ ನಡ್ಕೋರಿ. ಹೋಲ್ಡ್ ಆನ್ ಅಂತಂದು ಹೇಳಕತ್ತಾರೆ. ಬಟ್ ಹೆಂಗೆ ಅಂತಂತ, ನೀವು ನಾಳೆ ದಿನ ನೀವು ಸಾಧನೆ ಮಾಡಿದ್ರೆ 21 ದಿನ ಇದನ್ನು ಕಂಟಿನ್ಯೂಸ್ ಹಂಗೆ ಮಾಡಿರಿ. ನಿಮಗೆ ಏನು ಬೇಕಲ್ಲ ತಂತಾನ ಡಿಕೋಡ್ ಆಕತ್ತೆ. ತಂತಾನ ನಿಮಗೆ ಹೇಳ್ತೈತಿ ಏನಂತಂದೇಳಿ, ಏನು ಮಾಡಬೇಕು ಏನು ಮಾಡಬಾರ್ದು. ಮ್ಯಾರೇಜ್ ಬೇಕಾದವ್ರಿಗೆ ಮ್ಯಾರೇಜ್ ಆಗುವಂಥ ಚಾನ್ಸಸ್ಸು. ಯಾರಾದರೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ದೊಳಗೆ ಯಾರಾದರೂ ಪಾರ್ಟ್ನರ್ ಬೇಕಾಗಿದ್ದರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ದೊಳಗೆ ಒಳ್ಳೆ ಪಾರ್ಟ್ನರ್ ಸಿಗುವಂಥ ಚಾನ್ಸಸ್ಸು. ಬಟ್ ಹೆಂಗೆ ಅಂತಂತಂದ್ರೆ ಒಂದೇ ಏನಂತಂದ್ರೆ, ನೀವು ಅಷ್ಟೇ ಪ್ರಾಮಾಣಿಕವಾಗಿರ್ಬೇಕು. ಲೆಟ್ ಮಿ ಟೇಕ್ ಅನದರ್ ಕಾರ್ಡ್. ವಾವ್ ನನಗೆ ಯಾಕೋ ಅನ್ನಿಸ್ತು ಒಮ್ಮೆಕಿ ಹೋಲ್ಡ್ ಆನ್ ಅಂತಂದ್ರೆ ಎದ್ರ ಬದಲಾಗಿ ಹೇಳಾಕತ್ತಾರ ಅವ್ರು ಅಂತಂದು ಹೇಳಿ. ಅದೊಂಥರ ಇನ್ಕಂಪ್ಲೀಟ್ ಅಂತ ಅನ್ಸಾಕತ್ತಿತ್ತು ನನಗೆ. ಯುವರ್ ಹರ್ಡಲ್ಸ್ ಆರ್ ಬೀಯಿಂಗ್ ರಿಮೂವ್. ಎಸ್, ಹೋಲ್ಡ್ ಆನ್. ಅದಕ್ಕೆ ಹೇಳಾಕತ್ತಾರ, ನಾ ತೆಗಿಯಾಕತ್ತೀನಿ ಅದನ್ನು ಒಂದು ಸ್ವಲ್ಪ ಇದನ್ನು ಮಾಡಿರಿ ಅಂತಂದೇಳಿ. ಅವ್ರದ್ದು ಇನ್ನೂ ತೆಗಿತಿರ್ತಾರೆ, ನೀವು ಅಷ್ಟ್ರಾಗ ಓಡಿ ಬಂದ್ರಿ ಅಂತಂದ್ರೆ ಅವು ಕಲ್ಲು ಮುಳ್ಳು ಇರ್ತಾವೆ, ಚುಚ್ಚೆ ಬಿಡ್ತಾವೆ ಮತ್ತು ಕಾಲಿಗೆ. ಅದಕ್ಕೆ ಹೇಳಾಕತ್ತಾರ ಅವ್ರು, ನಿಮಗೆ ನಿಂದಿರ್ರಿ, ಯಾವ ವಿಷಯಕ್ಕೆ ನಿಂದಿರ್ರಿ ಅಂತಂದ್ರೆ ಹರ್ಡಲ್ಸ್ ನಾ ತೆಗಿಯಾಕತ್ತೇನೆ. ಸೊ ನೀವು ಸಾಧನೆ ನಾಳೆ ಮಾಡಿರಿ. ಯಾರಿಗೆ ಅದರಿಂದ ಹೊರಗೆ ಬರಬೇಕಾಗಿತ್ತಲ್ಲ, ಯಾರಿಗೆ ಅದನ್ನು ಕಾರ್ಮಿಕ್ ಚೇನ್ ಕಟ್ ಮಾಡಬೇಕಾಗಿತ್ತಲ್ಲ, ಅದರಿಂದ ನೀವು ನೀವು ಸಾಧನೆ ಮಾಡಿರಿ. ನಿಮ್ಗೆ ಹೆಂಗಂತಂದ್ರೆ ಒಂದು ಮೆಂಟಲ್ ಕ್ಲಾರಿಟಿ ಸಿಗ್ತೈತಿ. ನಮಗೆ ಗೊತ್ತಾಗಬೇಕು ನನಗೆ ಏನು ಮಾಡಬೇಕು, ನನ್ನ ಪೊಟೆನ್ಷಿಯಲ್ ಏನು, ನಾನು ಇದ್ರ ಮುಂದೆ ಹೋಗಿ ಮಾಡಬಲ್ಲೋ ಅಥವಾ ಹೆಂಗೆ, ಮುಂದೆ ಹೋಗಿ ನನಗೆ ಏನಾದರೂ ಚಾಲೆಂಜಸ್ ಬಂದ್ರೆ ನಾನು ಫೇಸ್ ಮಾಡ್ಬೋದಾ ಹೆಂಗೆ. ನೀವು ಈ ಥರದ್ದೆಲ್ಲ ವಿಚಾರದೊಳಗೆ ನೀವು ಇದ್ರಿ ಅಂತಂತಂದ್ರೆ ನಿಮಗೆ ತಂತನ ಕ್ಲಾರಿಟಿ ಸಿಗ್ತೈತಿ. ನಿಮಗೆ ಮುಂದೆ ಹೋಗಕ್ಕೆ ನಿಮಗೆ ದಾರಿ ಸಿಗ್ತೈತೆ.
ನೋಡ್ರಿ ನೀವು ಗಟ್ಟಿಯಾಗಿ ಅದಕ್ಕೆ ನಮ್ಮ ಕನ್ನಡದಾಗ ಒಂದು ಗಾದೆ ಮಾತು ಐತಲ್ಲ, ನಾವು ಈ ಕಡೆ ಸೈಡ್ದವ್ರು ಯೂಸ್ ಮಾಡ್ತೇವೆ ಇದನ್ನು, ಗಟ್ಟಿಯಾಗಿ ನಿಂತಾಗನ ದೇವ್ರು ಭೇಟಿ ಆಗ್ತಾನಂತ. ನೀವು ಗಟ್ಟಿ ಆಗಬೇಕಷ್ಟೇ. ಸಿ ದಿಸ್ 9 ಆಫ್ ಸೋರ್ಟ್ಸ್ ಆ್ಯಂಡ್ 10 ಆಫ್ ಸೋರ್ಟ್ಸ್. ನಿಮ್ಮಲ್ಲಿ ಏನು ನೆಗೆಟಿವಿಟಿ ಇತ್ತು, ನೀವು ಅದು ಏನಾದರೂ ಹೊರಗಿಂದ ಬಂದದ್ದು ನೆಗೆಟಿವಿಟಿನೂ ಇರ್ಬೋದು, ಇಲ್ಲ ಅಂತಂತಲ್ಲ. ಕೆಲವು ಸರ್ತಿ ಪಿತೃಗಳನ್ನ ಹಾಗೆ ತ್ರಾಸು ಕೊಡ್ತಿರ್ತಾರೆ ನಮಗೆ. ಯಾಕಂದ್ರೆ ಅವ್ರು ಅತೃಪ್ತಿರ್ತಾರಲ್ಲ, ಕಾಗೆಗಳು ಏನು ತೋರಿಸ್ತಾವ ಅಂದ್ರೆ ಒಂಥರ ಅತೃಪ್ತ ಆತ್ಮಗಳನ್ನ ತೋರಿಸ್ತಾವೆ. ಅವರಿಗೆ ಮಾನಸಿಕ ಸುಖ ಬೇಕಾಗಿರ್ತೈತಿ. ಸೊ ಆಲ್ಮೋಸ್ಟ್ ನಿಮಗೆ ಕ್ಲಾರಿಟಿ ಸಿಗ್ತೈತಿ. ಈಗ ಹೆಂಗೆ ನೋಡ್ರಿ, ಫೂಲ್ ಕಾರ್ಡ್ ಏನು ಹೇಳ್ತೈತಿ, ದೇರ್ ಇಸ್ ಅ ನ್ಯೂ ಫ್ರೆಶ್ ಬಿಗಿನಿಂಗ್. ನಿಮಗೇನಾದರೂ ಮೆಂಟಲ್ ಪ್ರಾಬ್ಲಮ್ ಇದ್ದರೂ ಆಯ್ತು, ಮೆಂಟಲ್ ಬ್ಲಾಕೇಜಸ್ ಆದರೂ, ಫಿಸಿಕಲ್ ಬ್ಲಾಕೇಜಸ್ ಇದ್ದರೂ ಆಯ್ತು, ಅಂಥವೇನಿತ್ತು ಅಂತಂದ್ರೆ ಅದೆಲ್ಲ ಈಗ ರಿಮೂವ್ ಮಾಡುವಂಥ ಟೈಮ್ ಈಗ ನಾಳೆ. ಫಿಸಿಕಲ್ ಬ್ಲಾಕೇಜಸ್ ಅಂತಂತಂದ್ರೆ ಕೆಲವು ಸರ್ತಿ ನಾವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡೋಕೆ ಕುಂತಾಗ ಅದು ಏನೇನೋ ಕೆಟ್ಟ ಬೆನ್ನು ನುಸೋದು, ಎಲ್ಲರ ತೊಡೆ ಸಂಧಿ ಒಳಗೆ ಎಲ್ಲರ ನುಸೋದು, ಕುಂಡ್ರಾಕಾಗಂಗಿಲ್ಲ ಚಪ್ಪಗಳೇ ಹಾಕಿ. ಯಾಕೆ ಹಾಕಿರ್ತೈತಿ ಅಂತಂದ್ರೆ ನಿಮಗೆ ಮಾಡಕ್ಕೆ ಕೊಡ್ತಿರಂಗಿಲ್ಲ ಅವೆಲ್ಲ ಬ್ಯಾಡ್ ಎನರ್ಜೀಸ್. ನಿಮಗೆ ಹೆಂಗೆ ಅಂತಂದ್ರೆ ನಿಮ್ಮನ್ನು ಎಬ್ಬಿಸ್ತಿರ್ತಾವ, ಮಂತ್ರ ಮಾಡೋಕ್ಕದು ಕುಂತಾಗ ಮಾಡಿದಾಗ ಅಲ್ಲಿಂದ ಎಬ್ಬಿಸ್ತಿರ್ತಾವೆ. ಯಾಕಂದ್ರೆ ಅವ್ರಿಗೆ ಯಾವಾಗಿದ್ರು ಏನು ಅನ್ಸಿರ್ತೈತಿ ಅಂದ್ರೆ ಈ ಮನೆಯೊಳಗೆ ನಾವು ಇಲ್ಲಿ ಇದು ನಮ್ಮ ಸ್ಪೇಸ್ ಅಂತ ಇಟ್ಕೊಂಡಿರ್ತಾವೆ. ಎನರ್ಜೀಸ್ ಎಲ್ಲ ಇರ್ತಾರಲ್ಲ, ಇದು ನಮ್ಮ ಸ್ಪೇಸ್, ಇಲ್ಲಿ ಒಳ್ಳೇದೇನೋ ಬರಬಾರ್ದು, ಇವ್ರು ಬರೀ ಸಫರ್ ಆಗ್ಬೇಕಂತ ಅಷ್ಟೇ ಅವ್ರ ತಲೆಯಾಗಿರ್ತೈತಿ. ಸೊ ನಿಮ್ಮ ಸಲುವಾಗಿ ಒಂದು ಕ್ರಿಸ್ಟಲ್ ಕ್ಲಿಯರ್ ನ್ಯೂ ಬಿಗಿನಿಂಗ್ ಈಸ್ ದೇರ್. ಈಗ ಹೆಂಗಂತಂತಂದ್ರೆ ಒಂದು ಲೀಪ್ ಆಫ್ ಫೇತ್, ದೇವ್ರ ಮೇಲೆ ಭರವಸೆ ಇಟ್ಟೋದೈತಿ, ಜಿಗಿದೈತಿ. ಯಾರಿಗೆಲ್ಲ ನಿಮಗೆ ಹಿಂಗೆ ಪ್ರಾಬ್ಲಮ್ಸ್ ಇರ್ತಾವಲ್ಲ, ಏನದು ಒಂಥರ ಮೈಕೈ ನುಸೋದನ್ರಿ, ಕೆಲವೊಬ್ರಿಗೆ ಇರ್ತೈತೆ ಮೈಕೈ ನುಸೋದಂದ್ರೆ ಡೈಲಿನ ಮೈಕೈ ನುಸಿರ್ತೈತೆ, ಒಂಥರ ಜ್ವರ ಬಂದಂಗೆ ಆಗೋದು, ಸಣ್ಣ ಪುಟ್ಟ ವಿಷಯಕ್ಕೆ ಥಂಡಿ ಹತ್ತದಂಗೆ ಆಗೋದು. ಅದಕ್ಕೆ ಆ್ಯಕ್ಚುಲಿ ಕಾಸ್ ಅಂತಂತಂದು ಏನು ಗೊತ್ತೇ ಇರೋಂಗಿಲ್ಲ. ಆರಾಮಿರ್ತೀವಿ, ಒಂದು ಸ್ವಲ್ಪ ಹೊತ್ತಿಗೆ ಹಂಗೆ ಆಗ್ತಿರ್ತೈತಿ. ಅದೆಲ್ಲರ ಹೊರಗಿಂದ ಏನಾರ ಬಾಧಾ ಇರ್ತೈತಿ. ಬಾಧಾ ಅಂದ್ರೆ ನಮ್ಮಲ್ಲೆಲ್ಲ ನಾವು ಗಾಳಿ ಶಕ ಅಂತಂದು ಅಂತೀವಪ್ಪ, ನಮ್ಮ ಕಡೆ ಈ ಕಡೆ, ನಿಮ್ಮ ಕಡೆ ಏನಂತಾರ ಅಂತ ಗೊತ್ತಿಲ್ಲ ನನಗೆ. ಅಂಥವು ಏನಾರ ಮಾಡ್ತಿದ್ರೆ ನೀವು ಸುಂದರಕಾಂಡ ಓದ್ರಿ, ಹನುಮಾನ್ಜಿ ಅವ್ರದ್ದು. ಗೀತಾ ಗೋರಖ್ಪುರ್ ಪ್ರೆಸ್ದವ್ರದನ್ನ ತೊಗೊಂಬರ್ರಿ, ಯಾರಿಗೆ ಕನ್ನಡ ಬೇಕಲ್ಲ ಅವರು. ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಐತಿ, ಎಷ್ಟು ಸುಂದರ ಐತಿ ಅಂತಂತಂದ್ರೆ ಅಂಥವು ನೀವು ಓದ್ರಿ. ಅಥವಾ ಶಿವಪುರಾಣ ಓದ್ರಿ. ನೀವು ಕಂಟಿನ್ಯೂಸ್ ಹಂಗೆ ಇಂಥವೆಲ್ಲ ರೀಡಿಂಗ್ ಅದು ಮಾಡ್ಕೊತ ಇದ್ರಿ ಅಂತಂದ್ರೆ ನಿಮ್ಮ ಆಸ್ಪಾಸಿಗೆ ಒಂದು ಎನರ್ಜಿ ಶೀಲ್ಡ್ ತಯಾರಾಗ್ತೈತಿ, ಅವು ಎಂಟರ್ ಆಗಂಗಿಲ್ಲ. ಓಕೆ, ಮತ್ತೇನು ಬರ್ತಾ ಇದೆ ಅಂತ ಹೇಳಿ ನೋಡೋಣ ಏನ್ರಿ. ಎಷ್ಟು ಬ್ಯೂಟಿಫುಲ್ ಕಾರ್ಡ್ ಐತೆ ನೋಡ್ರಿ. ರಿನ್ಯೂವಲ್, ರಿವೈವಲ್ ಆ್ಯಂಡ್ ಪ್ರೋಗ್ರೆಸ್. ಸಿ, ಪ್ರೋಗ್ರೆಸ್ ಈಸ್ ವೇಟಿಂಗ್ ಫಾರ್ ಯು. ನೀವು ಮನಸ್ಸು ಮಾಡಬೇಕಷ್ಟೆ. ಓಕೆ, ವಿಲ್ ಟೇಕ್ ಒನ್ ಮೋರ್ ಕಾರ್ಡ್. ನ್ಯೂ ಐಡಿಯಾಸ್, ಹೋಪ್ ಆ್ಯಂಡ್ ಓಪನ್ ಮೈಂಡೆಡ್ನೆಸ್. ಹೆಂಗಿರ್ತೈತಿ ಅಂದ್ರೆ ನಮಗೆ ಹೆಲ್ಪ್ ನಾವೇ ಮಾಡ್ಕೋಬೇಕು. ನಾವು ಮೊದಲು ರೆಡಿ ಆಗಬೇಕು. ಎಸ್, ನಾನು ನನ್ನ ಲೈಫ್ ಚೇಂಜ್ ಮಾಡ್ಕೋತೀನಿ, ನನ್ನ ಥಾಟ್ ಪ್ರೊಸೆಸ್ ಚೇಂಜ್ ಮಾಡ್ಕೋತೀನಿ ಅಂತಂದು ಹೇಳಿ ನೀವು ರೆಡಿ ಆದ್ರಿ ಅಂತಂತಂದ್ರೆ ದಾರಿ ತಂತಾನ ಓಪನ್ ಆಕತಿ. ಈಗ ನಿಮ್ಗೆ ಅನ್ಸಾಕತ್ತಿರ್ಬೇಕು, ಈಗ ಡೋರ್ಸ್ ಎಲ್ಲ ಕ್ಲೋಸ್ ಆದಂಗೆ. ಇಲ್ಲಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಕಾರ್ಡ್ಸ್ ಬಂದಾವೆ. ಮತ್ತೇನಾದರೂ ಬೇರೆ ಬರ್ಬೋದು. ಇಲ್ಲಿ ಸೀಡ್ಸ್ ಐತಿ, ಇಲ್ಲಿ ಲೀವ್ಸ್ ಐತಿ. ಸೀಡ್ಸ್ ಅಂತಂದ್ರೇನು, ನಿಮ್ಮ ಇಂಟೆನ್ಷನ್ಸ್ ಈಗ ನೀವು ಹಂಗೆ ಹಾಕ್ಬೇಕು. ನಿಮ್ಮ ಇಂಟೆನ್ಷನ್ಸ್ ಆ ಥರ ಇರಬೇಕು. ಅಂದ್ರೆ ನಾನು ಮನಸ್ಸು ಮಾಡಿ ಇದ್ರೊಳಗಿಂದ ಹೊರಗೆ ಬರ್ತೇನೆ ಅಂತಂದೇಳಿ. ನೀವು ಮನಸ್ಸು ಮಾಡಲಾರ್ದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನ್ಯೂ ಐಡಿಯಾಸ್ ಬರ್ತಾವೆ, ಹೋಪ್ ಬರ್ತೈತಿ, ಓಪನ್ ಮೈಂಡೆಡ್ನೆಸ್. ಸಿ, ಜೋ ಕುಚ್ ಬಿ ಪಾಸಿಟಿವ್ಲಿ ಐ ನಾಟ್ ಟ್ರೈ ಟು ಎಕ್ಸೆಪ್ಟ್ ಇಟ್. ಈಗ ಹೆಂಗಿರ್ತೈತೆ ಕೆಲವೊಬ್ರಿಗೆ ಯಾರಿಗೆ ಏನಾರು ಹೇಳಕ್ಕೆ ಹೋದ್ರೆ ಅವ್ರು ಬರೀ ತಮ್ಮದೇ ಹೇಳ್ತಿರ್ತಾರೆ. ಅಯ್ಯೋ ಅದು ಹಂಗಾಗಂಗಿಲ್ಲ, ಐಸಾ ನೈ ರೇತಾ. ಅಂದರೆ ಇದರ ಅರ್ಥ ಏನು ಗೊತ್ತಾ, ಮನುಷ್ಯ ಎಷ್ಟೋ ಸರ್ತಿ ಹೇಳ್ತಿರ್ತಾನೆ ನನ್ನ ವಿಡಿಯೋದೊಳಗೆ, ಮನುಷ್ಯ ಸುಖದಾಗೂ ಸುಖ ಕಾಣ್ತಾನೆ, ದುಃಖದಾಗೂ ಸುಖ ಕಾಣ್ತಾನೆ. ಇದು ಎಂಥ ಮೆಂಟಾಲಿಟಿ ಅಂದ್ರೆ ದುಃಖದಾಗೂ ಸುಖ ಕಾಣುವಂಥ ಮೆಂಟಾಲಿಟಿ. ಅಂದರೆ ಒಂಥರ ಸಿಂಪತಿ ಕಲೆಕ್ಟರ್ಸ್ ಅಂತಾರಲ್ಲ, ಆ ಥರ ಮಾಡ್ತಿರ್ತಾರೆ ಅವ್ರು. ಸೊ ಟ್ರೈ ಟು ಕಮ್ ಔಟ್ ಆಫ್ ದಿಸ್. ನಾಳೆ ನೋಡಿರಿ ನಿಮಗೆ ಬ್ಯೂಟಿಫುಲಿ ಬ್ಲೆಸ್ ಮಾಡ್ತಾರೆ ಶಿವಜಿ. ಸೊ ಇದಲ್ಲದೆ ಮತ್ತೆ ತಮಗೆ ಏನು ಬರ್ತಾ ಇದೆ ಅಂತಂದ್ರೆ, ಸಿ ದರ್ ಇಸ್ ಅ ಕಾಷನ್. 3, 4, 5. ಓಕೆ, 5 ನಂಬರ್ ಅಂತಂತಂದ್ರೆ ಕಮ್ಯುನಿಕೇಷನ್. ಸರಿ, ಹಿಂಗೆ ಕಮ್ಯುನಿಕೇಟ್ ಮಾಡೋಕೆ ನೋಡಿರಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಕ್ಲಿಯರ್ ಮಾಡ್ಕೊಳಕ್ಕೆ ನೋಡಿರಿ. ಮೆಂಟಲ್ ಕ್ಲಾರಿಟಿ ಇರಲಿ. ಸಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದಕ್ಕೆ ಅವ್ರು ಹೇಳತ್ತಾರೆ, ಹೋಲ್ಡ್ ಆನ್, ಹರ್ಡಲ್ಸ್ ಆರ್ ಬೀಯಿಂಗ್ ರಿಮೂವ್ಡ್ ಅಂತಂದು ಹೇಳಿ. ಇದರರ್ಥ ಕೆಲಸ ನಡೆದೈತಿ. ಗಡಿಬಿಡಿಯೊಳಗೆ ನೀವು ಅದೇ ದಾರಿಗೇ ಗಾಡಿ ತೊಗೊಂಡು ಹೋಗ್ಬೇಡ್ರಿ. ಓಕೆ, ನೀವೇನಾದರೂ ಮಾಡಿದ ಪ್ಲ್ಯಾನ್ಸ್ ಅದು
ತಪ್ಪಾಗುವಂಥ ಚಾನ್ಸಸ್ ಇರ್ತಾವೆ. ಸೊ ಇಲ್ಲೇನೈತೆ, ಇಲ್ಲೇನು ಹೇಳತ್ತಾರೆ ನಿಮಗೆ ಅಂತಂದ್ರೆ ಪೇಷನ್ಸ್ ಇರಲಿ, ನಾನು ನೋಡ್ಕೊಳಕತ್ತೇನೆ ಅದನ್ನೆಲ್ಲ ಅಂತ ಹೇಳಕತ್ತಾರ. ನಾನು ನೋಡ್ಕೊಳಕತ್ತೇನೆ. ಜಸ್ಟ್ ನೀವೇನು ಇಲ್ಲಿವರೆಗೂ ಮಾಡಿರಲ್ಲ, ನಿಮಗೆ ಅದರ ಬದಲಾಗಿ ನಿಮಗೆ ಏನೆಲ್ಲ ಬೇಕಲ್ಲ ಅದನ್ನು ಕೊಡೋದನ್ನು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಗೊತ್ತಿರ್ತದೆ ನಾವು ಎಷ್ಟಕ್ಕೆ ಯೋಗ್ಯದೇವಿ, ನಮಗೆ ಏನು ಕೊಡಬೇಕು, ಮತ್ತು ಇಂಪಾರ್ಟೆಂಟ್ಲಿ ಅಂತಂದ್ರೆ ನಾವು ಏನು ಡೈಜೆಸ್ಟ್ ಮಾಡ್ಕೋತೀವಿ ಅಂತ. ಈಗ ನನಗೆ ಒಮ್ಮೆ 10 ರೊಟ್ಟಿ ಯಾರು ತಿನ್ನಂದ್ರೆ ನಾ ಹೆಂಗೆ ದೇವ್ರನ್ನ ಬಂದು 10 ರೊಟ್ಟಿ ತಿಂದ್ರೆ ನನಗರ ಹೆಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಬರ್ಬೇಕು, ಅದನ್ನು ಅವ್ರಿಗೆ ಗೊತ್ತಿರ್ತದೆ. ಅತಿ ಹೆಚ್ಚಂದ್ರೆ 2 ರೊಟ್ಟಿ ತಿನ್ಬೋದು ಅಂತಂದೇಳಿ. ಅದಕ್ಕೆ ನಾವು ಎಷ್ಟು ಡೈಜೆಸ್ಟ್ ಮಾಡ್ಕೋತೀವಲ್ಲ ಅದನ್ನು ಅವ್ರು ಕೊಡ್ತಾರೆ ಅಷ್ಟು. ಈಗ ಹೆಂಗಂತಂತಂದ್ರೆ ನಾಳೆ ನೀವು ಮಾಡುವಂಥ ಸಾಧನ ಒಂಥರ ಕಲ್ಪವೃಕ್ಷದ ಗಿಡದ ಕೆಳಗೆ ಕುಂತ್ಕೊಂಡು ಮಾಡಿದಂಗೆ ಅದನ್ನು. ಅದು ಎಂಥದಂದ್ರೆ ಕಲ್ಪವೃಕ್ಷ ಅಂತಂದ್ರೆ ಎಂಥದಂತಂತಂದ್ರೆ ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡಂಗಿಲ್ಲ ಅದು ಒಮ್ಮೆ. ಇದು ಬೇರೆ ಥರದ ಕಲ್ಪವೃಕ್ಷ ಅಂತ ತಿಳ್ಕೊರಿ. ನೀವು ಏನು ಡೈಜೆಸ್ಟ್ ಮಾಡ್ಕೋತೀರೋ ಅದನ್ನು ಅಷ್ಟೇ ಕೊಡ್ತದೆ. ಅದು ಕೇಳಿದ್ದನ್ನು ಕೊಡ್ತೈತೆ, ಆದರೆ ಎಷ್ಟು ಡೈಜೆಸ್ಟ್ ಮಾಡ್ಕೋತೀರೋ ಅಷ್ಟೇ. ಇಲ್ಲ ಕಲ್ಪವೃಕ್ಷದ ಕೆಳಗೆ ನಿಂತು ನೀವು ರಾಕ್ಷಸನ ಬದಲಾಗಿ ವಿಚಾರ ಮಾಡಿದ್ರೆ ರಾಕ್ಷಸ ಬಂದುಬಿಡ್ತದೆ ಅಂತ. ಇದು ಹಾಗಲ್ಲ. ಸೊ ನೀವೇನು ಅಂತಂದ್ರೆ ಬಿ ಕಾಶಿಯಸ್ ಎದ್ರ ಸಲುವಾಗಿ ಅಂತಂದ್ರೆ ಇಲ್ಲಿ ಸೀಡ್ಸ್ ಬದಲಾಗಿ ವಿಚಾರ ಮಾಡಿರಿ. ನೀವು ಯಾವ ಥರದ ಬೀಜ ಹಾಕ್ತಿರಲ್ಲ, ನಾವು ಅದೇ ಥರದ ಬೆಳೆನ ಬೆಳಿತೇವೆ. ಅದಕ್ಕೆ ಇಲ್ಲಿಯೂ ಕಾಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇ 2 ಆಫ್ ಕಪ್ಸ್ ಬಂದೈತೆ, ಪಾರ್ಟ್ನರ್ಶಿಪ್ ಐತೆ. ಯಾರ್ದ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಬೇಕಂತಂತಂದ್ರೂ ವಿಚಾರ ಮಾಡಿ ಪಾರ್ಟ್ನರ್ಶಿಪ್ ಮಾಡಿರಿ. ಸರಿ ಹಿಂಗೆ ಕಮ್ಯುನಿಕೇಟ್ ಮಾಡಿರಿ. ಡಾಕ್ಯುಮೆಂಟ್ಸ್ 5 ನಂಬರ್ ಅಂತಂದ್ರೆ ಮರ್ಕಿರಿ. ಡಾಕ್ಯುಮೆಂಟ್ಸ್ ಬದಲಾಗಿ ಸರಿ ಹಿಂಗೆ ವಿಚಾರ ಮಾಡಿರಿ. ವ್ಯಕ್ತಿ ಬದಲಾಗಿ ಸರಿ ಹಂಗೆ ಇನ್ಫಾರ್ಮೇಷನ್ಸ್ ತಗೊಳಕ್ಕೆ ನೋಡಿರಿ. ಓಕೆ. ರೆಸಿಲಿಯನ್ಸ್ ಅಂತಂದ್ರೆ ಒಂಥರ ಸ್ಟೆಬಿಲಿಟಿ ಅಂತ ತಿಳ್ಕೊರಿ. ನಿಮ್ಮ ಲೈಫ್ದೊಳಗೆ ಸ್ಟೆಬಿಲಿಟಿ ಬರಾಕತ್ತೈತಿ. ನೀವು ಏನು ಪ್ಲ್ಯಾನ್ಸ್ ಮಾಡ್ತಿರಲ್ಲ, ಪ್ಲ್ಯಾನ್ಸ್ ಲಾಂಗ್ ಟರ್ಮಿಗೆ ಎಕ್ಸಿಕ್ಯೂಟ್ ಆಗ್ತಾವೆ. ಪ್ಲ್ಯಾನ್ಸನ್ನು ಲಾಂಗ್ ಟರ್ಮಿಗೆ ಎಕ್ಸಿಕ್ಯೂಟ್ ಮಾಡಕ್ಕೆ ನೋಡಿರಿ. ಅದ್ರ ಮೇಲೆ ಭಾಳ ಕೆಲಸ ಮಾಡಕ್ಕೆ ನೋಡಿರಿ. ಇದು ಸಕ್ಯುಲೆಂಟ್ ಅಂತ ಇದಕ್ಕೆ ಆ್ಯಕ್ಚುಲಿ ಇವಾಗ ಸಕ್ಯುಲೆಂಟ್ಸ್ ಅಂತಾರೆ. ನಿಮಗೂ ಎಲ್ಲರಿಗೂ ಗೊತ್ತಿರಬೇಕು. ಈಗ 2020 ಆದಮೇಲೆ ಸಾಕಾಗೋದು ಜನರಿಗೆ ಗಾರ್ಡನಿಂಗ್ ಬದಲಾಗೈತಿ. ನನ್ನ ಮನೆಯಾಗಂತೂ ಐತಿ. ಇದು 2019 ಐತೆ ನೋಡಿರಿ. ಅದು ಇಷ್ಟು ಅಂಥ ಹಾರ್ಡ್ ಟೈಮ್ದಾಗೂ ಸರ್ವೈವ್ ಮಾಡೈತಲ್ಲ, ಅದು ನಿಮಗೆ ಹೇಳ್ತೀನಿ. ನನಗೆ ವಿಚಿತ್ರ ಅನಿಸ್ತದೆ ಅದನ್ನು ನೋಡಿದ್ರೆ. ಸತ್ತು ಉಳಿತದೆ. ಬರೀ ಎರಡ ಎಲೆ ಐತದ, ಎಲೆ ಇತ್ತು ಅದಕ್ಕೆ. ಈಗ ಒಂದು ಫುಲ್ ಪಾಟ್ ತುಂಬ ಆಗೈತಿ ಈಗ ಅದು. ಯಾಕಂತಂದ್ರೆ ಇದ್ರ ಒಳಗನ ನೀರು ಇರ್ತಾವೆ. ಅದು ಹೆಂಗೈತಿ ಅಂದ್ರೆ ಅದರ ಒಳಗಿನ ನೀರನ್ನು ಯೂಸ್ ಮಾಡ್ಕೊಂಡು ಬದುಕ್ತದೆ ಅದು. ಸೊ ಈ ಥರದ ಪ್ಲ್ಯಾನಿಂಗ್ ಇರ್ಬೇಕು ನಿಮಗೆ. ಇಷ್ಟು ಅಂದ್ರೆ 2019 ಅಂತಂತಂದ್ರೆ ವಿಚಾರ ಮಾಡಿರಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನೋಡ್ಕೊಂಡು ಬಂದತ್ತದ. ನಾವು ಪಾಟು ಚೇಂಜ್ ಮಾಡಿಲ್ಲ, ಏನೂ ಚೇಂಜ್ ಮಾಡಿಲ್ಲ. ಯಾಕಂದ್ರೆ ಸುಮ್ಮನೆ ಏನಾರು ಆದಿತ್ತಂತ ಹಂಗೆ ಇಟ್ಟೇವೆ ನಾವು. ಸೊ ಈ ಥರದ ನಿಮ್ಮಲ್ಲಿ ಮೆಂಟಲ್ ಸ್ಟೆಬಿಲಿಟಿ ಬರ್ತೈತಿ. ನೀವು ಏನು ಬಂದರೂ ಫೇಸ್ ಮಾಡೋಕೆ ರೆಡಿ ಆಗ್ತೀರಿ. ಬಾಬಾ ಭೈರವನಾಥ್ ಅವರ ಎನರ್ಜಿ ಅಂತಂತಂದ್ರೆ ನಿಮ್ಮಲ್ಲಿ ಇರುವಂಥ ಸ್ವಲ್ಪ ಮಟ್ಟಿಗೆ ಏನೋ ಚಾಕಚೂರ ಅದೇನೋ ಭಯ ಇರ್ತೈತಲ್ಲ, ಅವ್ರು ಅದನ್ನೂ ಓಡಿಸ್ಬಿಡ್ತಾರೆ. ಯಾರಿಗಾದರೂ ಏನಾದರೂ ಮೆಂಟಲ್ ಸಮಸ್ಯೆ ಅಂತಂತಂದ್ರೆ ಮೆಂಟಲಿ ತಾವು ಹೆಲ್ದಿ ಇಲ್ಲ ಅಂತಂದು ಹೇಳಿ ತಾವು ಅನ್ನಿಸ್ತಿದ್ರೆ, ಅಥವಾ ಸಣ್ಣ ಪುಟ್ಟ ವಿಷಯಕ್ಕೆ ತಮಗೇನಾದರೂ ಭಾಳ ತೊಂದರೆ ಆಗ್ತಿತ್ತು, ಭಾಳ ಲಘು ಎಂಗ್ಸೈಟಿ ಆಗ್ತಿತ್ತು, ಡಿಪ್ರೆಷನಿಗೆ ಹೋಗ್ತಿದ್ರಿ, ನೀವು ಬಾಬಾ ಭೈರವನಾಥರ ಕವಚ ಮಾಡೋದು ಭಾಳ ಚಲೋ. ಒಂದು ದಿವ್ಸಕ್ಕೆ ಅಟ್ಲೀಸ್ಟ್ 11 ಸರಿನಾರು ಓದ್ಬೇಕು ಅದನ್ನು. ನೀವು ಮುಂಜಾನೆ ಒಂದು ಅರ್ಧ ಮಾಡಿರಿ, ಸಂಜೆಗೆ ಒಂದು ಅರ್ಧ ಮಾಡಿರಿ. ಒಂದೇ ಟೈಮೇ ಆಗಲಿಲ್ಲ ಅಂತಂದರೆ, ಯಾಕಂದ್ರೆ ಜೀವನದೊಳಗೆ ಎಲ್ಲರಿಗೂ ಚಾಲೆಂಜಸ್ ಇರ್ತಾವೆ, ಎಲ್ಲರಿಗೂ ಒಮ್ಮೆ ಮಾಡೋಕ್ಕಾಗಂಗಿಲ್ಲ. ಕವಚ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ದೇವರ ಮಾಡಿರಿ, ನೀವು ಲಕ್ಷ್ಮೀನ ಮಾಡಿದ್ರು ಸಹಿತ ಲಕ್ಷ್ಮೀ ಕವಚ ಇರ್ತೈತಿ, ಲಕ್ಷ್ಮೀ ಕವಚ ಮಾಡಿಕೊಡ್ರಿ. ನಿಮ್ಮ ಹತ್ರ ದುಡ್ಡು ಟಿಕಾಸ್ತಾವೆ. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ, ನೀವು ವಿಡಿಯೋ ನೋಡಿದ್ರಿ ಅಂತಂದ್ರೆ, ನನಗೆ ಏನಾದರೂ ಒಂದು ಇನ್ನೊಂದು 4 ಮಾತು ಹೇಳಬೇಕು ಅಥವಾ ಒಳ್ಳೆ ವೀಡಿಯೋಗಳನ್ನ ತೊಗೊಂಬರ್ಬೇಕು ಅಂತ ನನಗೆ ಅನ್ನಿಸ್ತೈತಪ್ಪ. ಸೊ ಪ್ಲೀಸ್ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್. Thank you.